ಮಾಡಿ ಮುಚ್ಚಾಕಬೇಕು ಅಂತೇಳಿ ಸ್ವಲ್ಪ ಒಂದಿಷ್ಟು ಸುಳ್ಳು ಹೇಳಿದ್ದ ಕಾರಣಕ್ಕಾಗಿ ಚೆನ್ನಯ್ಯ ಯಾವುದೋ ಭಯದಿಂದ ಅದು ಮುಚ್ಚಿ ಹೋಯಿತು. ಆಯಾ ಸಂದರ್ಭದಲ್ಲಿ ಹೆಗ್ಗಡೆ ಅವರು ಬಂದು ಇಲ್ಲ ಸತ್ಯಕ್ಕೆ ಜಯ ಆಯಿತು, ಸುಳ್ಳು ಸೋತು ಹೋಯಿತು ಅನ್ನುವಷ್ಟು ಮಟ್ಟಿಗೆ ಬರೋ ಜೊತೆಗೆ ಈ ತನಿಖೆ ಆಗಲೇ ಸ್ವತಃ ಅವ್ರ ಭಯದಿಂದ ಹೇಳಿಸುವಂಥ ಪದ್ಧತಿ ಪ್ರಕಾರ ಬಂದಾಗ ಅವರಿಂದ ಬಂದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸಿದ್ದು ಇದೇನೋ ಮುಚ್ಚಿ ಹೋಗ್ತದೆ ಅಂತೇಳಿ. ಬಟ್ ಇವತ್ತು ಅದು ಯಾವುದು ಮುಚ್ಚಿಸ್ತಿಲ್ಲ. ಇವತ್ತು ನಮ್ಮ ರೋಹಿತ್ ಪಾಂಡೆ ಅನ್ನುವಂಥ ವಕೀಲರು CJI ಪತ್ರ ಬರೋದು ಇದೆಲ್ಲ ತನಿಖೆ ಆಗಬೇಕು. SIT ಮೇಲೆ ಸಹಿತ ಸಂಶಯ ಬರ್ತಾ ಇದ್ದಾವೆ. ಯಾವಾಗ SIT ಇದ್ದಿದ್ದು ಈ ರಾಜಕೀಯ ಪಕ್ಷಗಳಿಗೆ ಈಲ್ಡ್ ಆಗ್ತದೆ, ಬಲಿ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ದಯವಿಟ್ಟು ನಿವೃತ್ತ ನ್ಯಾಯಾಧೀಶರ ನೆಲೆಯಲ್ಲಿ ಈ ತನಿಖೆ ಆಗಲಿ ಅನ್ನುವಂಥ ಮಾತುಗಳನ್ನ ಇವತ್ತು ಮಾತಾಡ್ತಾ ಇದ್ದಾರೆ. ನಿವೃತ್ತ ನ್ಯಾಯಾಧೀಶರ ಅಡಿಯಲ್ಲಿ ತನಿಖೆಯಾಗಲಿ ಅನ್ನುವಂಥ ಒತ್ತಡ ತರ್ತಾ ಇದ್ದಾರೆ. ಅಂದ್ರೆ SIT ನಿಲ್ಲಬಾರದು, ಸತ್ಯಗಳು ಹೋಗಲಿ ಅನ್ನುವಂಥ ಒತ್ತಡ ಇರ್ಬೋದು. ಬೇಡ ಅದ್ರ ಬಗ್ಗೆ ಸಂಶಯನೂ ಬಂದಿರ್ಬೋದು. ಯಾಕಂತಂದ್ರೆ ಈ ರಾಜಕಾರಣಿಗಳ ಹಿಡಿತದಲ್ಲಿರುವಂಥ ಪಕ್ಷಗಳು ಅಥವಾ ಪಕ್ಷಗಳು ಹಿಡಿತಿರುವಂಥ ರಾಜಕಾರಣಿಗಳು ಅಥವಾ ಧರ್ಮದ ನೆಲೆಗಟ್ಟಲ್ಲಿ ತಮ್ಮನ್ನು ತಾವು ಮಾರ್ಕೊಳ್ಳುವಂಥ ರಾಜಕಾರಣಿಗಳು ಅಥವಾ ಜಾತಿಯ ಹೆಸರಲ್ಲಿ ಮಾರ್ಕೊಳ್ಳುವಂಥ ರಾಜಕಾರಣಿಗಳು ಏನಾದರೂ ಬದಲಾವಣೆ ಮಾಡ್ಬೋದು ತಮ್ಮ ರಾಜಕಾರಣಕ್ಕಾಗಿ, ತಮ್ಮ ನಾಯಕತ್ವಕ್ಕಾಗಿ ಅನ್ನೋ ಭಯ ಈ ನ್ಯಾಯಾಧೀಶರಲ್ಲೇ, ನ್ಯಾಯವಾದಿಗಳಲ್ಲೇ, ವಕೀಲರಲ್ಲೇ ಬಂದಿದ್ದರಲ್ಲಿ ಏನು ಅನುಮಾನ ಇಲ್ಲ. ಅದಕ್ಕಾಗಿ ಇವತ್ತು ಅವರು SIT ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೆ ಗೊತ್ತಿಲ್ಲ. ನಮ್ಮ ನಿವೃತ್ತ ನ್ಯಾಯಾಧೀಶರ ಒಂದು ತಂಡವನ್ನು ನೇಮಿಸಿ ಆ ಮೂಲಕ ತನಿಖೆ ಆಗಿಸ್ಬೇಕು, ಇದು ಮಾಡಿಸ್ಬೇಕು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅನ್ನೋಂಥ ಒತ್ತಡ ತರ್ತಾ ಇದ್ದಾರೆ. ಇದು ಗವಾಯಿ ಅವರ ಟೇಬಲ್ಗೆ ಹೋಗಿ ಕೊಡ್ತದೆ. ಅದು ಯಾವ ಡಿಸಿಷನ್ ತೊಗೊಳ್ತಿದ್ರು, ಯಾವುದೇ ರೀತಿಯಾಗಿ ನಮ್ಮ CJI ಅವರು, ಗವಾಯಿ ಅವರು ಯಾವ ರೀತಿಯಾಗಿ ಇದಕ್ಕೊಂದು ಪರಿಹಾರ ಹುಡುಕ್ಬೋದು ಅನ್ನೋದು ಸಹಿತ ಈ ನಮ್ಮೆಲ್ಲರ ಮುಂದದ. ಒಟ್ಟಾರೆಯಾಗಿ SIT ಈ ಕೇಸನ್ನು ಧರ್ಮಸ್ಥಳದ ಖಗ್ಗರದ ಕೇಸನ್ನು ಅಥವಾ ರೌರವ ಕೆಟ್ಟ ಏನಾದ್ರು ಕೇಳಿಕ್ಕೆ ಸಾಧ್ಯಗಳಿಲ್ಲದೆ ಅಂತಹ ಭಯಂಕರವಾದಂಥ ದುರಂತಗಳಂಥ ಈ ಒಂದು ಘಟನೆಗಳನ್ನು ತನಿಖೆಗೆ ಒಳಪಡಿಸೋದಷ್ಟಲ್ಲ, ಇಲ್ಲಿ ಮಾಡಿದವರು ಯಾರು ಅನ್ನೋದನ್ನು ಸ್ಪಷ್ಟಪಡಿಸಿ ಅವ್ರ ಶಿಕ್ಷೆ ಕೊಡಿಸುವಂಥ ಕೆಲಸವನ್ನು ಸಹಿತ SIT ಮಾಡಬೇಕಾಗಿರೋ ಜೊತೆಗೆ ಜವಾಬ್ದಾರಿ ಸರ್ಕಾರದ್ದು ಭಾಳ ದೊಡ್ಡದು. ಯಾಕಂತಂದ್ರೆ ಸಿದ್ದರಾಮಯ್ಯನವರು ಅವರ ಒಂದು ಏನಪ್ಪ ವಿಚಾರಧಾರೆಯನ್ನು ಅಥವಾ ಸಮಾಜವಾದಿ ನೆಲೆಗಟ್ಟಿನಲ್ಲಿ ಅವರು ಬೆಳೆದು ಬಂದು ನೆನಪಿಸಿಕೊಂಡಾಗ ಅದರಲ್ಲೂ ಭೂಮಿಯ ಹೋರಾಟಗಾರರಾಗಿ, ಭೂಮಿ ಇಲ್ಲದವರಿಗೆ ನಿಮಗೆ ಗೊತ್ತು